ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಬೋಲ್ಟ್ ರೋವರ್. ಸೊ ಈ ಒಂದು ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡಿ ಸ್ಮಾರ್ಟ್ ವಾಚ್ ನೋಡೋಕೆ ಹೇಗಿದೆ, ಇದನ್ನು ಯೂಸ್ ಮಾಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು ಮತ್ತು ಇದರ ಒಂದು ಪ್ರೈಸ್ ಏನು, ಸ್ಪೆಸಿಫಿಕೇಶನ್ಸ್ ಏನು, ಎಲ್ಲದ್ರ ಬಗ್ಗೆನೂ ತಿಳಿಸ್ತೀನಿ. ಸೊ ಮಿಸ್ ಮಾಡ್ಕೊಳ್ಳೋದ್ರೆ ಫುಲ್ ಆಗಿ ನೋಡಿ. ಸೊ ಬಾಕ್ಸನ್ನು ಅನ್ಬಾಕ್ಸ್ ಮಾಡಿದ್ದು ಒಂದು 3 ತಿಂಗಳ ಎಕ್ಸ್ಟೆಂಡೆಡ್ ವಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ನಿಮಗೆ 15 ತಿಂಗಳು ವಾರಂಟಿ ಇರುತ್ತೆ. ನೆಕ್ಸ್ಟ್ ಒಂದು ಯೂಸರ್ ಮ್ಯಾನುವಲ್ ಅನ್ನ ನೋಡ್ಕೊಬಹುದು. ನೆಕ್ಸ್ಟ್ ವಾಚ್ ನೋಡೋದಾದ್ರೆ ಈ ರೀತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಾಕ್ಸ್ ನಲ್ಲಿ ಒಂದು ಚಾರ್ಜಿಂಗ್ ಕೇಬಲ್ ಅನ್ನ ಕೊಟ್ಟಿದ್ದಾರೆ ಹಾಗೂ 3 ಸ್ಟ್ರಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ 3 ಕಲರ್ ವೇರಿಯಂಟ್ ನಲ್ಲಿ ಇದೆ. ಸೊ 2 ಸ್ಟ್ರಿಪ್ ನಮಗೆ ಎಕ್ಸ್ಟ್ರಾ ಸಿಗ್ತಿದೆ ಅಂತಾನೆ ಹೇಳಬಹುದು. ಸೊ ಈ ಒಂದು ಸ್ಟ್ರಿಪ್ ಅನ್ನ ತಗೊಂಡು ಇಲ್ಲೊಂದು ಲಾಕ್ ಬಟನ್ ತರ ಇದೆ ನೋಡ್ಕೊಳ್ಳಿ, ಇದನ್ನ ಹಿಂಗೆ ಅದನ್ನ ಹಿಡ್ಕೊಂಡು ಈ ಸ್ಟ್ರಿಪ್ಸ್ ಅನ್ನ ಅದರಲ್ಲಿ ನಾವು ಸಿಗಿಸ್ಕೊಬಹುದು. ಇನ್ನು ಈ ಒಂದು ಸ್ಮಾರ್ಟ್ ವಾಚ್ ನ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ ನಾವು ಬ್ಲೂಟೂತ್ ಕಾಲಿಂಗ್ ಅನ್ನ ಮಾಡ್ಕೊಬಹುದು. ಸೊ ಈ ಒಂದು ಬಜೆಟ್ ನಲ್ಲಿ ಬ್ಲೂಟೂತ್ ಕಾಲಿಂಗ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇನ್ಬಿಲ್ಟ್ ಮೈಕ್ ಅಂಡ್ ಸ್ಪೀಕರ್ ಇರುತ್ತೆ, ನಾವು ವಾಚ್ ನಲ್ಲೇ ಕಾಲಿಂಗ್ ಅನ್ನ ನಾವು ಮಾತಾಡ್ಕೊಬಹುದು. ಸೊ ಇದೊಂದು ಸೂಪರ್ ಆದ ವಿಷಯ ಅಂತಾನೆ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಇದರಲ್ಲಿ ಜಿಂಕ್ ಅಲಾಯ್ ಒಂದು ಫ್ರೇಮ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡಕ್ಕಂತೂ ಪ್ರೀಮಿಯಂ ಲುಕ್ ಆಗಿದೆ. ಸೊ ಅದು ಕೂಡ ಒಂದು ಬೆಸ್ಟ್ ವಿಷಯ ಅಂತಾನೆ ಹೇಳಬಹುದು. ನೆಕ್ಸ್ಟ್ 1.3 ಇಂಚ್ನ ಹೈ ರೆಸಲ್ಯೂಷನ್ AMOLED ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ. ಇದಂತೂ ಸೂಪರ್ ಆದ ವಿಷಯ ಅಂತಾನೆ ಹೇಳಬಹುದು. ಇನ್ನು ನೆಕ್ಸ್ಟ್ ಇದರಲ್ಲಿ 600 ನಿಟ್ಸ್ ನ ಒಂದು ಬ್ರೈಟ್ನೆಸ್ ಅನ್ನ ಕೊಟ್ಟಿದ್ದಾರೆ. ನಾವು ಔಟ್ ಸೈಡ್ ಎಲ್ಲ ವಾಚ್ ಅನ್ನ ಯೂಸ್ ಮಾಡುವಾಗ ಒಳ್ಳೆ ಒಂದು ಬ್ರೈಟ್ನೆಸ್ ಇರುತ್ತೆ. ಸೊ ಡಿಸ್ಪ್ಲೇ ಎಲ್ಲ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ಇದರಲ್ಲಿ ಟಚ್ ಸ್ಕ್ರೀನ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವು ಟಚ್ ಮಾಡುವಾಗ ಒಳ್ಳೆ ಒಂದು ರೆಸ್ಪಾನ್ಸ್ ಕೊಡ್ತಿದೆ ಅಂತಾನೆ ಹೇಳಬಹುದು. ಸೊ ಸಣ್ಣ ಸಣ್ಣ ಜಾಗದಲ್ಲೂ ಕೂಡ ಒಳ್ಳೆ ಒಂದು ರೆಸ್ಪಾನ್ಸ್ ಇದೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಹೆಲ್ತ್ ಮಾನಿಟರ್ ಸಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ SpO2 ಅಂದ್ರೆ ಬ್ಲಡ್ ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟಿದೆ ಅಂತ ನಾವು ತಿಳ್ಕೊಬಹುದು. ಹಾಗೂ ಇದು ನಮಗೆ 24x7 ನಮ್ಮ ಒಂದು ಹಾರ್ಟ್ ರೇಟ್ ಅನ್ನ ಮಾನಿಟರ್ ಮಾಡುತ್ತೆ. ತುಂಬಾನೇ ಒಳ್ಳೆ ವಿಷಯ. ಯಾರಿಗಾದ್ರೂ ಹೈ BP, ಲೋ BP ಅವರಿಗೆಲ್ಲ ಇದು ತುಂಬಾನೇ ಯೂಸ್ ಆಗುತ್ತೆ. ನಮ್ಮ ಬ್ಲಡ್ ಪ್ರೆಷರ್ ಎಷ್ಟಿದೆ ಅಂತಾನು ನಾವು ಚೆಕ್ ಮಾಡಿ ನೋಡ್ಕೊಬಹುದು ಇದರಲ್ಲಿ. ಇನ್ನು ನೆಕ್ಸ್ಟ್ ಫಿಮೇಲ್ ಮೆನ್ಸ್ಟುರಲ್ ಸೈಕಲ್ ಟ್ರ್ಯಾಕಿಂಗ್ ಮತ್ತು ಸ್ಲೀಪ್ ಮಾನಿಟರ್ ಸಪೋರ್ಟ್ ಇದೆ. ಮತ್ತೆ ವಾಟರ್ ಡ್ರಿಂಕ್ ಮಾಡಕ್ಕೆ ರಿಮೈಂಡರ್ ಕೂಡ ಮಾಡುತ್ತೆ ಮತ್ತೆ ಸೆಡೆಂಟರಿ ರಿಮೈಂಡರ್ ಕೂಡ ಮಾಡುತ್ತೆ. ಸೊ ಎಲ್ಲದಕ್ಕೂ ನೀವು ರಿಮೈಂಡರ್ ಹಾಕೊಂಡು ಯೂಸ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ವಾಚ್ ಫೇಸಸ್ ಅಂತ ನೋಡೋದಾದ್ರೆ ಇನ್ನು ಸೆಟ್ಟಿಂಗ್ ನಲ್ಲಿ ಹೋದ್ರೆ ಅಲ್ಲಿ ವಾಚ್ ಫೇಸಸ್ ಅಂತ ಬರುತ್ತೆ ಒಂದು ಆಪ್ಷನ್, ಅಲ್ಲಿಂದ ಚೇಂಜ್ ಮಾಡ್ಕೊಬಹುದು. ಒಂದು 4-5 ಆಪ್ಷನ್ ಇರುತ್ತೆ. ಇನ್ನು ಎಕ್ಸ್ಟ್ರಾ ಬೇಕು ಅಂದ್ರೆ ಬೋಲ್ಟ್ ಟ್ರ್ಯಾಕ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಂಡು ಅದರಲ್ಲಿ ಸೆಟ್ಟಿಂಗ್ ನಲ್ಲಿ ಡಯಲ್ ಲೈಬ್ರರಿ ಅಂತ ಇರುತ್ತೆ. ಅದರಲ್ಲಿ ಸುಮಾರು ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಿಮಗೆ ಯಾವ ವಾಚ್ ಫೇಸ್ ಬೇಕು ಅದನ್ನ ಇಟ್ಕೊಬಹುದು. ನಮಗೆ ಕಸ್ಟಮ್ ಆಪ್ಷನ್ ಅನ್ನು ಕೂಡ ಕೊಡ್ತಿದ್ದಾರೆ. ಸೊ ನಾವು ಕಸ್ಟಮ್ ಆಗಿ ಕೂಡ ಸೆಟ್ ಮಾಡಿ ಇಟ್ಕೊಬಹುದು. ಒಳ್ಳೆ ವಿಷಯ. ಸೊ ಆದ್ರೆ ನಮಗೆ ಈ ಒಂದು ಅನಲಾಗ್ ಟೈಪ್, ಡಿಜಿಟಲ್ ಟೈಪ್ ಸುಮಾರು ಒಂದು ವಾಚ್ ಫೇಸಸ್ ಅನ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 150 ಕ್ಲೌಡ್ ಬೇಸ್ಡ್ ವಾಚ್ ಫೇಸಸ್ ಇದೆ. ಸೊ ಸೂಪರ್ ಆಗಿದೆ ಅಂತಾನೆ ಹೇಳ್ಬಹುದು. ಅದನ್ನ ಇಟ್ಕೊಂಡು ನಾವು ಡೈಲಿ ಡಿಫ್ರೆಂಟ್ ಟೈಪ್ಸ್ ಆದ ವಾಚ್ ಫೇಸಸ್ ಅನ್ನ ನೋಡ್ಕೊಬಹುದು. ಇನ್ನು ನೆಕ್ಸ್ಟ್ 100ಕ್ಕೂ ಅಧಿಕ ಸ್ಪೋರ್ಟ್ಸ್ ಮೋಡ್ ಅನ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಸೈಕ್ಲಿಂಗ್, ಸ್ವಿಮ್ಮಿಂಗ್, ಜಾಗಿಂಗ್. ಸೊ ಈ ರೀತಿ ಸೊ ನೀವು ಏನ್ ಮಾಡ್ತಿದ್ದೀರೋ ಅದನ್ನ ಇಟ್ಕೊಂಡು ನೀವು ನಿಮ್ಮ ಒಂದು ಎಷ್ಟು ಕ್ಯಾಲರಿ ಬರ್ನ್ ಮಾಡ್ತಾ ಇದ್ದೀರಾ, ಬ್ಲಡ್ ಪ್ರೆಷರ್ ಲೆವೆಲ್ ಎಷ್ಟಿದೆ, ಸೊ ಅದನ್ನೆಲ್ಲ ನೀವು ಮಾನಿಟರ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ಇದರ ಒಂದು ಬ್ಯಾಟ್ರಿ ಲೈಫ್ ಎಷ್ಟು ಅಂತ ನೋಡೋದಾದ್ರೆ ನೀವು 10 ದಿನ ನಾರ್ಮಲ್ ಯೂಸೇಜ್ ನಲ್ಲಿ ಇಟ್ಕೊಬಹುದು. ಇನ್ನು ಸ್ಟ್ಯಾಂಡ್ ಬೈ ಟೈಮ್ ಅಂತ ನೋಡೋದಾದ್ರೆ ನಿಮಗೆ 20 ದಿನ ಇರುತ್ತೆ. ಇಲ್ಲ ನೀವು ಹೆವಿ ಬ್ಲೂಟೂತ್ ಕಾಲಿಂಗ್ ಎಲ್ಲ ಮಾಡ್ತಿದ್ದೀರಾ ಅಂದ್ರೆ, ಹೆವಿ ಯೂಸೇಜ್ ಅಲ್ಲಿ ಇದೆ ಅಂದ್ರೆ ಒಂದು 4 ದಿನ ಚಾರ್ಜ್ ನಿಲ್ಲುತ್ತೆ. ಸೊ ಬ್ಲ್ಯಾಕ್, ಸ್ಕೈ ಬ್ಲೂ ಮತ್ತೆ ಈ ಒಂದು ಫ್ರೀ ಗ್ರೀನ್. ಸೊ ಈ ರೀತಿ 3 ಸ್ಟ್ರಿಪ್ಸ್ ಈ ಒಂದು ವಾಚ್ ನ ಜೊತೆಗೆ ನಮಗೆ ಸಿಗ್ತಾ ಇದೆ. ಸೊ ಈ ಒಂದು ವಾಚ್ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನೋಡೋದಾದ್ರೆ, ಸೊ ಒಳ್ಳೆ ಒಂದು ಸ್ಮಾರ್ಟ್ ವಾಚ್ ಬೇಕು, ಒಳ್ಳೆ ಒಂದು ಬಿಲ್ಡ್ ಕ್ವಾಲಿಟಿ ಇದೆ, ನೋಡಕ್ಕೆ ಪ್ರೀಮಿಯಂ ಲುಕ್ ಇದೆ. ಸೊ ನಾರ್ಮಲ್ ಆಗಿ ಬಾಕ್ಸ್ ಟೈಪ್ ಇರುತ್ತಲ್ಲ ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಸೊ ಈ ಒಂದು ಡಿಸೈನ್ ನನಗೆ ತುಂಬಾನೇ ಇಷ್ಟ ಆಯಿತು. ಅಂಡ್ ಆಲ್ಸೋ ಇದು ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂತ ನೋಡೋದಾದ್ರೆ ಯಾರೆಲ್ಲ ಜಾಗಿಂಗ್, ಫಿಟ್ನೆಸ್ ಅಂದ್ರೆ ಹೆಲ್ತ್ ಬಗ್ಗೆ ಯಾರೆಲ್ಲ ಕಾನ್ಸಂಟ್ರೇಷನ್ ಇಟ್ಕೊಂಡಿರ್ತಾರೆ, ಸೊ ಅಂತವರಿಗೆ ಈ ಒಂದು ವಾಚ್ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಯಾಕಂದ್ರೆ ಯಾವಾಗಲೂ ಮಾನಿಟರ್ ಮಾಡ್ತಾ ಇರಬಹುದು BP ಎಷ್ಟಿದೆ ಹಾಗೂ ಎಷ್ಟು ಕ್ಯಾಲರೀಸ್ ಅನ್ನ ಬರ್ನ್ ಮಾಡ್ತಿದ್ದಾರೆ. ಸೊ ಎಲ್ಲದಕ್ಕೂ ಇದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಇದರಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇದೆ. ಸೊ ನಿಮ್ಮ ಫೋನ್ ನಲ್ಲಿ ಏನಾದರೂ ಪ್ಲೇ ಮಾಡ್ತಿದ್ದೀರಾ ಅಂದ್ರೆ ಇದರಿಂದ ನೀವು ಕೇಳ್ಕೊಬಹುದು. ಸೊ ಆ ತರ ಒಂದು ಆಡಿಯೋ ಸಪೋರ್ಟ್ ಕೂಡ ಇದೆ. ಸೊ ಇದರಿಂದಾನೇ ನಿಮ್ಮ ಫೋನ್ನ ಕ್ಯಾಮ್ರಾನ ಕಂಟ್ರೋಲ್ ಮಾಡ್ಕೊಬಹುದು ರಿಮೋಟ್ಲಿ. ಹಾಗೂ ಫೈಂಡ್ ಮೈ ಡಿವೈಸ್ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮ ಫೋನ್ ಎಲ್ಲಾದರೂ ಮರ್ತಿಟ್ಟಿದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಫೋನ್ ವೈಬ್ರೇಟ್ ಅಥವಾ ಸೌಂಡ್ ಆಗುತ್ತೆ. ಒಳ್ಳೆ ವಿಷಯ. ಇನ್ನು ಅಲಾರಂ ಕ್ಲಾಕ್, ಟೈಮರ್, ಸ್ಟಾಪ್ ವಾಚ್, ಮ್ಯೂಸಿಕ್ ಪ್ಲೇ ಅಂಡ್ ಪಾಸ್ ಮಾಡೋದು,
ಹಾಗೂ ವಾಯ್ಸ್ ಅಸಿಸ್ಟೆಂಟ್ ಸಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲ ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ನೋಡ್ಕೊಬೋದು, ಡಯಲ್ ಆಪ್ಷನಲ್ಲಿ ನಾವು ನಂಬರನ್ನು ಡಯಲ್ ಮಾಡಿಕೊಂಡು ಡೈರೆಕ್ಟಾಗಿ ನಮ್ಮ ಫೋನ್ ಕಾಲನ್ನು ಇದರಿಂದನೇ ನಾವು ಮಾಡ್ಕೊಬಹುದು. ಸೊ ನಮ್ಮ ಫೋನ್ ನಮ್ಮ ಕೈಯಲ್ಲಿ ಇರಬೇಕಂತಲೇ ಬೇಡ. ಹಾಗೂ ಇದರಲ್ಲಿ IP68ನ ವಾಟರ್ ಅಸಿಸ್ಟೆಂಟ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು 1.5 ಮೀಟರ್ ನೀರಿನಲ್ಲೂ ಕೂಡ ಮುಳುಗಿಸಿ ತೆಗೆದ್ರು ಸೊ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ವಾಚ್ ಏನು ಹಾಳಾಗಲ್ಲ. ಸೊ ಹಾಗಾದ್ರೆ ಈ ಒಂದು ಸ್ಮಾರ್ಟ್ ವಾಚ್ನ ಪ್ರೈಸ್ ಎಷ್ಟು ಅಂತ ನೋಡೋದಾದ್ರೆ 2999 ರೂಪಾಯಿಗೆ ಲಾಂಚ್ ಮಾಡಿದರೆ. ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫ್ಲಿಪ್ಕಾರ್ಟ್ ಇಂದು. ಸೊ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೊಬಹುದು. ಸೊ ಫೈನಲ್ ಆಗಿ ಈ ಒಂದು ಬೆಲೆಗೆ ಈ ಒಂದು ವಾಚ್ ವರ್ತ ಅಂತ ಕೇಳಿದ್ರೆ ಹೌದಂತಾನೆ ಹೇಳ್ಬಹುದು. ಚೆನ್ನಾಗಿದೆ. ಸೊ ಯಾವುದೇ ಮೋಸ ಎಲ್ಲ, ಒಳ್ಳೆ ಒಂದು ಬಿಲ್ಟ್ ಕ್ವಾಲಿಟಿಯನ್ನು ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಒಂದು ಬಾಳಿಕೆ ಬರುತ್ತೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.